ಊಟ ಮಾಡಿ ಉಳಿದ ಅನ್ನವನ್ನು ತಪ್ಪಿಯೂ ಚೆಲ್ಲಬೇಡಿ. ಉಳಿದ ಅನ್ನದಿಂದ ರುಚಿಕರ ತಿಂಡಿಗಳನ್ನು ಮಾಡಬಹುದು. ಅನ್ನದ ಜಾಮೂನು. ಬೇಕಾಗುವ ಸಾಮಗ್ರಿಗಳು: 1 ಕಪ್ ಅನ್ನ, ಗೋಧಿ ಹಿಟ್ಟು 200 ಗ್ರಾಂ, ಉಪ್ಪು ರುಚಿಗೆ ತಕ್ಕಷ್ಟು, ಕೇಸರಿ ಕಲರ್ 1 ಚಿಟಿಕೆ, ಮೈದಾ ಹಿಟ್ಟು 50 ಗ್ರಾಂ, ಎಣ್ಣೆ ಕರಿಯಲು ಬೇಕಾದಷ್ಟು, ಕರಗಿಸಿದ ಬೆಣ್ಣೆ ಅಥವಾ ತುಪ್ಪ 7 ಚಮಚ, ಸಕ್ಕರೆ 200 ಗ್ರಾಂ, ನಿಂಬೆ ರಸ 2 ಚಮಚ. ಮಾಡುವ ವಿಧಾನ: ಮಿಕ್ಸಿಯ ಜಾರಿಗೆ ಅನ್ನವನ್ನು ಹಾಕಿ ಅದಕ್ಕೆ ಸ್ವಲ್ಪ ನೀರನ್ನು ಹಾಕಿ ನುಣ್ಣಗೆ ಪೇಸ್ಟ್ನಂತೆ ರುಬ್ಬಿಕೊಳ್ಳಿ. ರುಬ್ಬಿದ ಅನ್ನಕ್ಕೆ ಗೋಧಿ ಹಿಟ್ಟು, ಮೈದಾ ಹಿಟ್ಟು, ಸ್ವಲ್ಪ ಉಪ್ಪು ಬೆರೆಸಿ, ಕೇಸರಿ ಕಲರ್, ತುಪ್ಪ ಎಲ್ಲವನ್ನು ಹಾಕಿ ಚಪಾತಿ ಹಿಟ್ಟಿನಂತೆ ಕಲಸಿಕೊಳ್ಳಿ. ಹಿಟ್ಟನ್ನು ಚೆನ್ನಾಗಿ ನಾದಿಕೊಳ್ಳಿ. ಹಿಟ್ಟು ಚೆನ್ನಾಗಿ ಮೃದುವಾದಷ್ಟು ಜಾಮೂನು ಚೆನ್ನಾಗಿ ಬರುತ್ತದೆ. ನಂತರ ಹಿಟ್ಟನ್ನು ಚಿಕ್ಕ ಚಿಕ್ಕ ಉಂಡೆಗಳನ್ನಾಗಿ ಮಾಡಿಕೊಳ್ಳಿ. ಜಾಮೂನಿಗಾಗಿ ಪಾಕವನ್ನು ತಯಾರಿಸಿಕೊಳ್ಳಲು ಒಲೆಯ ಮೇಲೆ ಅಗಲವಾದ ಪಾತ್ರೆಯನ್ನು ಇಟ್ಟು 200 ಗ್ರಾಂ ಸಕ್ಕರೆ ಹಾಗೂ 150 ಮಿಲಿಲೀಟರ್ನಷ್ಟು ನೀರನ್ನು ಹಾಕಿ, ಸಕ್ಕರೆ ಕರಗಿದ ನಂತರ 2 ಚಮಚ ನಿಂಬೆ ರಸವನ್ನು ಹಾಕಿ ತಿರುವಿ. ಪಾಕ ಬಿಸಿಯಾಗಿರುವಾಗಲೇ ತಯಾರಿಸಿ ಇಟ್ಟುಕೊಂಡ ಜಾಮೂನು ಉಂಡೆಗಳನ್ನು ಕಾದ ಎಣ್ಣೆಯಲ್ಲಿ ಹಾಕಿ ಕೆಂಬಣ್ಣ ಬರುವವರೆಗೆ ಬೇಯಿಸಬೇಕು. ತಕ್ಷಣವೇ ಪಾಕಕ್ಕೆ ಹಾಕಿ ಸ್ವಲ್ಪ ಹೊತ್ತಲ್ಲಿ ಪಾಕವನ್ನು ಹೀರಿಕೊಂಡು ರಸಭರಿತ ಅನ್ನದ ಜಾಮೂನು ತಯಾರಾಗುತ್ತದೆ. ವಿಡಿಯೋಗೊಂದು ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.